ಗ್ಯಾರಂಟಿಗಳ ವಿಚಾರದಲ್ಲಿ ವಿರೋಧ ಪಕ್ಷದವರು ಸರ್ಕಾರವನ್ನು ಟೀಕೆ ಮಾಡ್ತಾರೆ. ಕಳೆದ 3 ತಿಂಗಳಿಂದ ಅನ್ನಭಾಗ್ಯ ಯೋಜನೆ ಹಣ ಬಂದಿಲ್ಲ, ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ, ಸರ್ಕಾರ ಕಡೆಗಣಿಸ್ತಾ ಇದೆ. ನೋಡಿ, ಅದು ಅವ್ರ ಡಿಪಾರ್ಟ್ಮೆಂಟ್ ಅವ್ರು ಉತ್ತರ ಕೊಡ್ತಾರೆ. ಈಗ ಅವ್ರ ಇಲಾಖೆಯಿಂದ ಹೆಂಗ್ ಕೊಡ್ಲತ್ತ ಸಂಬಂಧಪಟ್ಟವ್ರು ಕೇಳಿದ್ರೆ ಅದಕ್ಕೆ ಏನೋ ಸರಿಯಾಗಿ ಉತ್ತರ ಕೊಡ್ಬೋದು. ಈಗ ನನ್ನ ಇಲಾಖೆ ಕೇಳಿದ್ರೆ ಅಷ್ಟು ಮಾತ್ರ ಹೇಳ್ಬೋದು ನಾವು. ಇಲ್ಲ ನೀವು ಮತ್ತೆ ಸುತ್ತಾಕಿ ಎಲ್ಲಿಲ್ಲ ಬೇಡ. ನನಗೆ ಸಂಬಂಧಪಟ್ಟ ಇಲಾಖೆ ಅಲ್ಲ, ನನಗೆ ಸಂಬಂಧ ಬರುವುದಿಲ್ಲ. ನನಗೇನ ಸಂಬಂಧ ಇಲಾಖೆ ಇದ್ರೆ ಕೇಳಿದ್ರೆ ಇರ್ಬೋದು, ಇದ್ರೆ ಏನಾಯ್ತು, ಅದ ಆ ಇಲಾಖೆಯವರ ನಿರ್ಷೇಧ ನಾ ಏನ್ ಮಾಡಿದ್ರಿ? ಇರ್ಬೋದು. ಹೇಳ್ಬೋದು, ಬೇಕು ಕೂಡ ಅಂತ ಹೇಳ್ಬೋದು. ಅದಕ್ಕೆ ಹೆಚ್ಚು ಮಾಡ್ಲಿಕ್ಕೆ ನಾವು ಅವ್ರಿಗೆ ಮಂತ್ರಿಗಳಿಗೆ ಹೇಳ್ಬೋದು, ಬೇಕು ಕೂಡ ಅಂತ ಹೇಳ್ತೇವೆ. ಅದಕ್ಕಿಂತ ಹೆಚ್ಚು ನಮಗ ಅವ್ರ ಲೆಕ್ಕಾಚಾರ ಎಷ್ಟು ದುಡ್ಡು ಹೋಗ್ತದ ತಿಂಗಳಿಗೆ, ಏನು ಕೊಡ್ಬೇಕು ಅದ್ ನಮಗ್ ಗೊತ್ತಿಲ್ಲ. ಅವ್ರು ರಿಕ್ವೆಸ್ಟ್ ಮಾಡ್ತೀವಿ ನಾವು ಮಂತ್ರಿಗಳಿಗೆ ಬೇಕು ಕೊಡಿಸಿ ಅಂತ. ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದೆ ಸರ್. ಸಾಕಷ್ಟು ಜನರಿಗೆ ಸ್ಯಾಲರಿ ಆಗ್ತಾ ಇಲ್ಲ, ಎಂಎಲ್ಎಗಳು ಪಿಎಗಳು ಸ್ಯಾಲರಿ ಆಗ್ತಿಲ್ಲ ಅಂತ ಆರ್ಥಿಕ ಇಲಾಖೆ ಲೆಟರ್ ಕೊಡ್ತಿದ್ದಾರೆ. ಹೊರಗುತ್ತಿಗೆಯವರಿಗಂತೂ 6 ತಿಂಗಳು ಸಂಬಳನೇ ಆಗಿಲ್ಲ. ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕೊಂಡಿದೆ. ಇದು ಹೊಸದಲ್ಲ, ಈ ತರ ಡಿಲೇ ಆಗಿರೋದು ಹೊಸದಲ್ಲ. ಯಾವುದೇ ಸರ್ಕಾರ ಬಂದಾಗ ಡಿಲೇ ಆಗಿ ಪೇಮೆಂಟ್ ಮಾಡೋದು ನೂರಾರು ಉದಾಹರಣೆಗಳಿದಾವ. ಸೊ ನಮ್ ಸರ್ಕಾರ ಬಂದ್ಮೇಲೆ ಆಗಿಲ್ಲ. ಸೊ ಹಿಂದಿನ ನೀವು ದಾಖಲೆ ತೆಗೆದು ನೋಡ್ರೆ ಅವಾಗ ಕೂಡ ಹಿಂಗ ಆಗಿದಂತ ಉದಾಹರಣೆ ಡಿಲೇ ಪೇಮೆಂಟ್ ಆಗಿದ್ದು ಸಾಕಷ್ಟು ಇದೆ. ಅದು ಸಂಬಳ ಇರ್ಬೋದು, ಗುತ್ತಿಗೆದಾರರ ಪೇಮೆಂಟ್ ಇರ್ಬೋದು, ಬೇರೆ ಏನಾರು ಇರ್ಬೋದು, ಸಾಕಷ್ಟು ಸರಿ ಆಗಿದ್ದು ಉದಾಹರಣೆ ಇದೆ. ಆದ್ರೆ ಕೊಡ್ಲಿಕ್ಕೆ ಬೇಕು, ಸರ್ಕಾರ ಕೊಡ್ತದೆ, ಲೇಟ್ ಆದ್ರೂ ಕೂಡ ಕೊಡ್ಲೇಬೇಕು, ಕೊಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.